ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಈ ಒಂದು ಲಾಸ್ಟ್ ಮೂಮೆಂಟಲ್ಲಿ ಮಾಕ್ ಟೆಸ್ಟ್ಗಳನ್ನ ಸಾಲ್ವ್ ಮಾಡೋದ್ರಿಂದ ಏನು ಉಪಯೋಗ ಇದೆ ಅಂಥೇಳಿ. ಅದನ್ನು ಕ್ವಿಕ್ಕಾಗಿ ಹೇಳೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಿರುವಂಥದ್ದು. ಸೊ ಕೆಲವೊಂದಷ್ಟು ಸ್ಟೂಡೆಂಟ್ಸ್ಗಳು ಹೇಳಿದರು, ಸರ್ ಇಲ್ಲ ನಿಮ್ಮ ಒಂದು ಮಾಕ್ ಟೆಸ್ಟನ್ನು ಅಡ್ವರ್ಟೈಸ್ ಮಾಡೋದಕ್ಕೆ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಅಂಥೇಳಿ. ಎಸ್, ನಾನು ನಿಮಗೆ ಹೇಳೋದಿಷ್ಟೇ, ಮಾಕ್ ಟೆಸ್ಟ್ಗಳನ್ನು ನೀವು ನನ್ನ rhchemistry.online ಇಂದ ನೀವು ಬೈ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ತಿರೋ, ಅಥವಾ ಬೇರೆ ಯಾವುದೋ ಒಂದು ಪ್ಲಾಟ್ಫಾರ್ಮಿಂದ ತೊಗೋತಿರೋ, ಅಥವಾ ಬೇರೆ ಯಾವುದಿಂದ ಬುಕ್ಕಿಂದ ಪ್ರಿಪೇರ್ ಮಾಡ್ತಿರೋ, ನನಗೇನೂ ಡಿಫ್ರೆನ್ಸ್ ಆಗೋದಿಲ್ಲ. ಸೊ ನೀವು ನನ್ನ ಟೆಸ್ಟನ್ನೇ ತೊಗೊಂಡು ಪ್ರಿಪೇರ್ ಆಗಿ ಅಂತಲೂ ಕೂಡ ಹೇಳ್ತಾ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು, ವಿದ್ಯಾರ್ಥಿಗಳೇ, ನಿಮಗೆ ಒಂದು ಉಪಯೋಗ ಆಗಬೇಕು. ಇರುವಂಥ 11 ದಿವಸವನ್ನು ಕರೆಕ್ಟಾದ ರೀತಿಯಲ್ಲಿ ಜಾಸ್ತಿ ಮಾರ್ಕ್ಸನ್ನು ತೆಗೆಯೋದ್ರಲ್ಲಿ ಅದನ್ನು ಕನ್ವರ್ಟ್ ಮಾಡಬೇಕು. ಯುವರ್ ಟೈಮ್ ಶುಡ್ ಕನ್ವರ್ಟೆಡ್ ಇನ್ ಟು ದ ಮಾರ್ಕ್ಸ್. ಸೊ ಅದಕ್ಕೆ ಮಾಕ್ ಟೆಸ್ಟ್ಗಳನ್ನ ಅಟೆಂಪ್ಟ್ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಅಂತ ಅಂದರೆ, ಗೊತ್ತಿರಲಿ, ದಿಸ್ ವಿಲ್ ಇಂಪ್ರೂವ್ ಯುವರ್ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಆಗ್ತದೆ. ಎಷ್ಟೋ ಮಂದಿ ನಮಗೆ ಟೈಮ್ ಇಂಪಾರ್ಟೆನ್ಸ ಗೊತ್ತಿಲ್ಲ. ಸೊ 3 hours ಟೈಮನ್ನು ಇಟ್ಟುಕೊಂಡು ಟೈಮ್ ಬೌಂಡಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಎಕ್ಸಾಮಿನೇಷನಲ್ಲಿ ನಿಮಗೆ ಇಷ್ಟು ಹೆಲ್ಪ್ ಆಗ್ತದಲ್ಲ. ನೀವೇನಾದರೂ ಸೀರಿಯಸ್ ಆಗಿ CET ಎಕ್ಸಾಮನ್ನು ಬರೆದು ಬಂದಿದ್ದಿದ್ರೆ ಅದರ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಿರ್ತದೆ. ಎಷ್ಟೋ ಸಾರಿ ಎಕ್ಸಾಮ್ ಹಾಲಲ್ಲಿ ಪಕ್ಕದವ್ರು ಏನು ಮಾಡ್ತಾ ಇದ್ದಾರೆ, ಇವ್ರು ಏನು ಮಾಡ್ತಾ ಇದ್ದಾರೆ, ಅದರಲ್ಲೇ ನಮ್ಮ ಟೈಮನ್ನು ನಾವು ಯುಟಿಲೈಸೇಷನ್ ಮಾಡ್ಕೋತೀವಿ ಹೊರತು, ವೇಸ್ಟ್ ಮಾಡ್ತೀವಿ ಹೊರತು, ನಮ್ಮ ಪೇಪರ್ ಮೇಲೆ ಫೋಕಸ್ಸೇ ಇರೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಪೇಪರ್ ಮೇಲೆ ಫೋಕಸ್ ಮಾಡಿ. ಮಾಕ್ ಟೆಸ್ಟ್ ಅಟೆಂಪ್ಟ್ ಮಾಡೋದ್ರಿಂದ ನಿಮಗೆ ಮಾರ್ಕ್ಸು 500, 700, 300, 600 ಆಗ್ತದೆ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಇಟ್ ವಿಲ್ ಇಂಪ್ರೂವ್ ಯುವರ್ ಟೈಮ್ ಮ್ಯಾನೇಜ್ಮೆಂಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಫೈಂಡ್ ಯುವರ್ ಮಿಸ್ಟೇಕ್ಸ್. ಬಹಳ ಇಂಪಾರ್ಟೆಂಟ್ ಇದು. ನಿಮ್ಮ ಮಿಸ್ಟೇಕ್ಸ್ಗಳನ್ನು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ. ನೀವು ಎಷ್ಟೇ ಒಂದು ಕ್ವಶನನ್ನು ಹಿಡ್ಕೊಂಡು ಅದನ್ನು ಸಾಲ್ವ್ ಮಾಡಿ ಅದಾದಮೇಲೆ ಆನ್ಸರ್ ನೋಡ್ತಾ ಹೋದ್ರಿ ಅಂತಂದರೆ, ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗೋದಿಲ್ಲ, ಎರಡನೇದು ನಿಮ್ಮ ಮಿಸ್ಟೇಕ್ ಕರೆಕ್ಷನ್ ವಿತ್ ಟೈಮ್ ಬಾಂಡ್ ಆಗೋದಿಲ್ಲ. ಸೊ ಏನು ಮಾಡಬೇಕಾಗಾದ್ರೆ ಇಫೆಕ್ಟಿವ್ ಆಗಿ ಏನು ಮಾಡಬೇಕು? ಇಫೆಕ್ಟಿವ್ ಆಗಿ ಏನು ಮಾಡಬೇಕು ಅಂದರೆ, ಒಂದು ಮಾಕ್ ಟೆಸ್ಟನ್ನು ಅಟೆಂಪ್ಟ್ ಮಾಡಿದ ಮೇಲೆ, ಆ ಮಾಕ್ ಟೆಸ್ಟ್ ಮುಗಿದ ಮೇಲೆ ನಿಮಗೇನೋ ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದ ಮೇಲೆ ಸೊಲ್ಯೂಷನನ್ನು ವ್ಯೂ ಮಾಡಬೇಕು. ಸೊಲ್ಯೂಷನಲ್ಲಿ ನೀವು ಅಂದ್ಕೊಂಡಿರೋದು ಏನಾಗಿತ್ತು, ಅಲ್ಲಿ ಕೊಟ್ಟಿರೋ ಸೊಲ್ಯೂಷನ್ ಅದನ್ನು ಯಾಕೆ ಕೊಟ್ಟಿದ್ದಾರೆ, ನನ್ನ ಥಿಂಕಿಂಗ್ ಯಾಕೆ ರಾಂಗ್ ಆಯಿತು, ದಟ್ ಕರೆಕ್ಷನ್ ಯು ಹ್ಯಾವ್ ಟು ಮೇಕ್. ಯಾವಾಗ ಆ ಕರೆಕ್ಷನನ್ನು ನೀವು ಮಾಡ್ಕೊಳ್ತಾ ಹೋಗ್ತೀರಿ, ನಿಮ್ಮ ಮಾರ್ಕ್ಸ್ ಇಂಪ್ರೂವ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನೀವು ಯಾವುದೇ ಮಾಕ್ ಟೆಸ್ಟನ್ನು ಈಗ ಅಟೆಂಪ್ಟ್ ಮಾಡಿ ನಿಮ್ಮ ಮಾರ್ಕ್ಸ್ ಕಡಿಮೆ ಬರ್ಬೋದು, 500 ಬರ್ಬೋದು, 600 ಬರ್ಬೋದು, ಇಲ್ಲ 400 ಬರ್ಬೋದು, 300 ಬರ್ಬೋದು. ಬಟ್ ಮೇನ್ ಎಕ್ಸಾಮಲ್ಲಿ ಮಾರ್ಕ್ಸ್ ನಿಮ್ಮದು ಜಾಸ್ತಿ ಆಗೇ ಆಗ್ತದೆ. ನಮಗೆ ಪೇಷನ್ಸ್ ಭಾಳ ಕಡಿಮೆ. ನಮ್ಮ ಪ್ರಾಬ್ಲಮ್ ಏನಂತಂದರೆ ಪೇಷನ್ಸ್ ಕಡಿಮೆ. ಪೇಷನ್ಸ್ ಇಟ್ಕೊಂಡು ಇವತ್ತು ನೀವು ಎಫರ್ಟ್ಸ್ ಆಗ್ತಾ ಹೋದರೆ, ಇನ್ನು 11 ದಿವಸ ಆದಮೇಲೆ ಅದರ ರಿಸಲ್ಟ್ ನಿಮಗೆ ಕೈಯಲ್ಲಿ ಬರ್ತದೆ, ನಿಮಗೆ ಗೊತ್ತಾಗ್ತದೆ. ಸೊ ಹಿಂದೆ ಹಾಕಿರುವಂಥ ಎಫರ್ಟ್ಸ್ ನನ್ನ ಕೈ ಬಿಡಲಿಲ್ಲ ಅಂಥೇಳಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸೊ ಅನಲೈಸ್ ಯುವರ್ ಮಿಸ್ಟೇಕ್ಸ್ಗಳನ್ನು ಐಡೆಂಟಿಫೈ ಮಾಡ್ಕೋಬೇಕು. ಐಡೆಂಟಿಫೈ ಮಾಡಿದ ಮೇಲೆ ಅನಲೈಸ್ ಮಾಡ್ಕೋಬೇಕು. ಅನಲೈಸ್ ಮಾಡಿದ ಮೇಲೆ ನೆಕ್ಸ್ಟ್ ಟೈಮ್ ಅದರ ಕರೆಕ್ಷನನ್ನು ಮಾಡ್ಕೊಳ್ಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಮೂರನೇದಾಗಿ, ಯು ವಿಲ್ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್. ಜಸ್ಟ್ ಇಮ್ಯಾಜಿನ್, ಎಕ್ಸಾಮ್ಗಿಂತ ಮುಂಚೆ ನೀವೊಂದು 3000, 4000, 5000 ಕ್ವಶನಿಗೆ ಎಕ್ಸ್ಪೋಸ್ ಆಗಿದ್ರಿ ಅಂತಂದರೆ, ಇಫ್ ಯು ಎಕ್ಸ್ಪೋಸ್ ಯುವರ್ ಸೆಲ್ಫ್ ದೋಸ್ ನಂಬರ್ ಆಫ್ ಕ್ವಶನ್ಸ್, ಡೆಫಿನೆಟ್ಲಿ ಎನ್ಯುವಲ್ ಎಕ್ಸಾಮಲ್ಲಿ ಆ ಕ್ವಶನ್ಸ್ಗಳನ್ನ ನೋಡಿದಾಗ ನಿಮಗೆ ಅನ್ನಿಸ್ತದೆ, ಈ ಕ್ವಶನ್ಸನ್ನು ನಾ ಎಲ್ಲೋ ಸಾಲ್ವ್ ಮಾಡಿದ್ದೀನಪ್ಪ, ಈ ಕ್ವಶನ್ಸ್ಗಳನ್ನ ನಾ ಎಲ್ಲೋ ನೋಡಿದ್ದೀನಪ್ಪ ಅಂತೇಳಿ. ಸೊ ಅದಕ್ಕೆ ಹೇಳಿರೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ಗಳು ನಿಮಗೆ ಎಕ್ಸ್ಪೋಸ್ ಆಗ್ತದೆ. ಸೊ ಬಹಳ ಇಂಪಾರ್ಟೆಂಟು. ಬೇರೆ ಬೇರೆ ರೀತಿ ಡಿಫಿಕಲ್ಟಿ ಲೆವೆಲ್ ಇರುವಂಥ ಕ್ವಶನ್ಗಳು ನಿಮಗೆ ಎಕ್ಸ್ಪೋಸ್ ಆಗ್ತಾ ಹೋದಾಗ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗ್ತದೆ, ಈ ರೀತಿ ಕ್ವಶನ್ ಬಂದಾಗ ನನ್ನ ಬಿಹೇವಿಯರ್ ಹೇಗಿರಬೇಕು. ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಈ ಮಾಕ್ ಟೆಸ್ಟ್ ಅನ್ನೋದು ನೆಟ್ ಪ್ರಾಕ್ಟೀಸ್ ಇದ್ದ ಹಾಗೆ. ರಿಮೆಂಬರ್, ನಿಮಗೆ ನಾಳೆ ಫೈನಲ್ ಮ್ಯಾಚ್ ಇದೆ, ಇಂಡಿಯಾ ಆಸ್ಟ್ರೇಲಿಯಾ. ವಿರಾಟ್ ಕೊಹ್ಲಿ ಬೆಸ್ಟ್ ಫಾರ್ಮಲ್ಲಿ ಇದ್ದಾನೆ, ರೋಹಿತ್ ಶರ್ಮಾ ಬೆಸ್ಟ್ ಫಾರ್ಮಲ್ಲಿ ಇದ್ದಾನೆ. ರಿಮೆಂಬರ್, ಬಟ್ ಹಿಂದಿನ ದಿನ ಏನಾದರೂ ನೆಟ್ ಪ್ರಾಕ್ಟೀಸಿಗೆ ಅವನು ಬರಲಿಲ್ಲ ಅಂತಂದರೆ, ದೆರ್ ವಿಲ್ ಬಿ ಆ್ಯಕ್ಷನ್ ಆನ್ ದಟ್ ಪರ್ಟಿಕ್ಯುಲರ್ ಕ್ರಿಕೆಟರ್. ನೆಟ್ ಪ್ರಾಕ್ಟೀಸಿಗೆ ಕಂಪಲ್ಸರಿಯಾಗಿ ಬರಲೇಬೇಕು, 5 ಗಂಟೆಗೆ ಎಳ್ಳಲೇಬೇಕು, ಓಡಲೇಬೇಕು, ಆಟ ಆಡಲೇಬೇಕು, ನೆಟ್ ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕೆ? ನೀವು ಹೇಳ್ಬೋದು, ಸರ್ ನಂದು ಹಿಂದಿನ ಮ್ಯಾಚ್ ಒಳಗೆ ನಾನು ಸೆಂಚುರಿ ಹೊಡೆದಿದ್ದೀನಿ, ನನಗೇನು ಮ್ಯಾಚ್ ಪ್ರಾಕ್ಟೀಸೇ ಬೇಡ, ಡೈರೆಕ್ಟಾಗಿ ಹೋಗ್ತೀನಿ.
ಹಿಂದಿನ ಮ್ಯಾಚ್ ಮುಗೀತು, ಮುಂದಿನ ಮ್ಯಾಚ್ ಏನಾಗ್ತದೆ ಅಂತಂದರೆ, ಸೊ ಅದರಲ್ಲಿ ಬರುವಂಥ ಬೌಲರ್ಸ್ಗಳು ಹಿಂದಿನ ಮ್ಯಾಚಾಗಿ ಬಂದಂಗೆ ಬರೋದಿಲ್ಲ, ಬೇರೆಯವರು ಇರ್ತಾರೆ. ನೆಟ್ ಪ್ರಾಕ್ಟೀಸ್ ಮಾಡಬೇಕು. ಡಿಫ್ರೆಂಟ್ ಟೈಪ್ಸ್ ಆಫ್ ಬೌಲಿಂಗಿಗೆ ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾರೆ. ಡಿಫ್ರೆಂಟ್ ಶಾಟ್ಸ್ಗಳನ್ನ ಟ್ರೈ ಮಾಡ್ತಾರೆ. ಸೂರ್ಯಕುಮಾರ್ ಯಾದವ್ 360 ಡಿಗ್ರಿ ಶಾಟ್ ಹೊಡಿತಾನೆ. ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡ್ದೇ ಡೈರೆಕ್ಟಾಗಿ ಗ್ರೌಂಡಲ್ಲಿ ಆಡಿರುವಂಥ ಶಾಟ್ ಅಲ್ಲ ಅದು. ನೆಟ್ ಪ್ರಾಕ್ಟೀಸ್ ಮಾಡಿದಾರವರು, ಗೊತ್ತಿರಲಿ. ಆ ನೆಟ್ ಪ್ರಾಕ್ಟೀಸೇ ನಾವು ಇವತ್ತು ಬರೆಯುವಂತಹ ಮಾಕ್ ಟೆಸ್ಟ್ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಟೈಮ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಮಿಸ್ಟೇಕ್ಸ್ಗಳಿಂದ ಪಾಠವನ್ನು ಕಳ್ಕೊಳ್ಳಿ. ಸೊ ಕಲ್ತ್ಕೊಳ್ಳಿ. ಅದಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್, ಯು ವಿಲ್ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ಸೊ ದ್ಯಾಟ್ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಇನ್ ದ ಮೇನ್ ಎಕ್ಸಾಮ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗೇನಾದರೂ ನಿಮಗೆ ಮಾಕ್ ಟೆಸ್ಟ್ಗಳನ್ನ ಅಟೆಂಪ್ಟ್ ಮಾಡಬೇಕು ಅಂತಂದರೆ, ಆಲ್ರೆಡಿ 1028+ ಸ್ಟೂಡೆಂಟ್ಸ್ ಟ್ರಸ್ಟೆಡ್ rhchemistry.online ಮಾಕ್ ಟೆಸ್ಟ್. ಸೊ ಇದರಲ್ಲಿ 30 ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಆಲ್ರೆಡಿ 17 ಮಾಕ್ ಟೆಸ್ಟ್ಗಳು ಇವೆ. ಸೊ ಇನ್ನುಳಿದಿರೋಂಥ ಮಾಕ್ ಟೆಸ್ಟ್ಗಳು ಇನ್ನು 11 ದಿವಸದಲ್ಲಿ ಬರ್ತದೆ. ಸೊ ಅದರ ಯುಟಿಲೈಸೇಷನ್ ಕರೆಕ್ಟಾಗಿ ತೊಗೋಬೇಕು ಅಂತ ಅಂದರೆ, ಸೊ ಎನ್ರೋಲ್ ಎಟ್ rhchemistry.online. rhchemistry.online ಅನ್ನು ಗೂಗಲಲ್ಲಿ ಟೈಪ್ ಮಾಡಿ. ಸೊ ಅದರಲ್ಲಿ ನಿಮಗೆ ನಿಮ್ಮ ಒಂದು ಲಾಗಿನ್ ಆಗಿಬಿಟ್ಟು ಪಾಸ್ವರ್ಡ್ ಮತ್ತು ಇಮೇಲನ್ನು ಹಾಕಿ ಲಾಗಿನ್ ಆಗಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಪರ್ಚೇಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಹೀಗೆ ಮಾಡಬೇಕಾದ್ರೆ ನಿಮಗೇನಾದರೂ ಪ್ರಾಬ್ಲಮ್ ಬಂತು ಅಂದರೆ, ಜಸ್ಟ್ ಮೆಸೇಜ್ ವಿತ್ ದ ಸ್ಕ್ರೀನ್ಶಾಟ್ ಆಫ್ ದ ಪರ್ಚೇಸ್ಡ್ ದಟ್ ಟ್ರಾನ್ಸಾಕ್ಷನ್. ಸೊ ನನಗಿದು ಈ ರೀತಿ ಬರ್ತಾ ಇಲ್ಲ ಅಂತ ಹೇಳಿ ನಮ್ಮ ಟೀಮ್ ನಿಮಗೆ ರೀಚ್ ಆಗ್ತದೆ. ಸೊ ನನ್ನ ನಂಬರ್ 8277448606. ಸೊ 8277448606ಗೆ ನೀವು ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡೋದಕ್ಕೆ ಹೋಗಬೇಡಿ. ಸೊ ಮೆಸೇಜ್ ಮಾಡಿಬಿಟ್ಟು ನೀವು ಸರ್ ಪರ್ಚೇಸ್ ಮಾಡಿದ್ದೀವಿ, ಆದರೆ ಟೆಸ್ಟ್ ಸೀರೀಸ್ ಯಾಕೆ ಬರ್ತಾ ಇಲ್ಲ, ಹಾಗೇನಾದರೂ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೂ ಕೂಡ ವಿ ಆರ್ ಗೋಯಿಂಗ್ ಟು ರೀಚ್ ಯು ಪೀಪಲ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮಾಕ್ ಟೆಸ್ಟ್ಗಳನ್ನ ಅಟೆಂಪ್ಟ್ ಮಾಡಿ, ನಿಮ್ಮ ಮಿಸ್ಟೇಕ್ ಏನಂತ ಗುರ್ತು ಮಾಡ್ಕೊಳ್ಳಿ. ಸೊ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಅದರ ಜೊತೆ ಟೈಮ್ ಮ್ಯಾನೇಜ್ಮೆಂಟನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.